ನಮಸ್ಕಾರ ಪ್ರಿಯ ವೀಕ್ಷಕರೇ, ನರೇಗಾ ವಿಚಾರದಲ್ಲಿ ಮಹಾತ್ಮ ಗಾಂಧೀಜಿ ಅವರ ಹೆಸರನ್ನು ಕೈಬಿಟ್ಟು ಪ್ರತಿಷ್ಠೆಯ ಕಾರ್ಯಕ್ರಮದಲ್ಲಿ ದೊಡ್ಡ ಬದಲಾವಣೆಗಳನ್ನು ಮಾಡಿ ಬಡವರಿಗೆ ಮೋಸ ಮಾಡಿದ್ದಕ್ಕೋಸ್ಕರ ಕೇಂದ್ರ ಸರ್ಕಾರದ ಬಣ್ಣವನ್ನು ಬಯಲು ಮಾಡೋದಕ್ಕೆ ವಿಶೇಷ ಅಧಿವೇಶನವನ್ನು ಕರೆದು ಕೇಂದ್ರದ ವಿರುದ್ಧ ಪ್ರಹಾರ ನಡೆಸೋದಕ್ಕೆ ಕಾಂಗ್ರೆಸ್ ಸಿದ್ಧತೆ ನಡೆಸುತ್ತಿರುವ ಈ ಹೊತ್ತಲ್ಲಿ ಇದೀಗ ಅಬ್ಕಾರಿ ಇಲಾಖೆಯ ಸ್ಫೋಟಕ ಕರ್ಮಕಾಂಡ ಕಾಂಗ್ರೆಸ್ಸಿಗೆ ತಲೆನೋವಾಗಿದೆ. ಅಬ್ಕಾರಿ ಮಂತ್ರಿ ತಿಮ್ಮಾಪುರೆ ಅವರು ಸಿಲುಕಿರುವ ಈ ಪ್ರಕರಣದಲ್ಲಿ ಇಲಾಖೆಯಲ್ಲಿ ಅವ್ಯಾಹತವಾದಂತಹ ಭ್ರಷ್ಟಾಚಾರ ನಡೆದಿದೆ ಅಂತೇಳಿ ಭಾರತೀಯ ಜನತಾ ಪಕ್ಷ ಇದೀಗ ಕಾಂಗ್ರೆಸ್ಸಿನ ವಿರುದ್ಧ ಸಮರ ಘೋಷಿಸಿದ್ದು, ನರೇಗಾ ಬಗ್ಗೆ ಕರೆಯಲಾಗಿರುವ ವಿಶೇಷ ಅಧಿವೇಶನ ಇದೀಗ ಅಬಕಾರಿ ಚರ್ಚೆಯ ಅಧಿವೇಶನವಾಗಿ ಸರ್ಕಾರದ ವಿರುದ್ಧ ತಿರುಗ್ಬಾಣ ಆಗುತ್ತಾ ಎನ್ನುವ ಪ್ರಶ್ನೆ ತಲೆದೋರಿದೆ. ಹಾಗಾದರೆ ಕರ್ನಾಟಕದಲ್ಲಿ ಏನೆಲ್ಲ ನಡೀತಾ ಇದೆ, ಏನಿದು ಅಬಕಾರಿ ಸ್ಕ್ಯಾಂಡಲ್ಲು, ಹೇಗೆ ಸಚಿವರು ಇದರಲ್ಲಿ ಶಾಮೀಲಾಗಿದ್ದಾರೆ, ಈ ಬಗ್ಗೆ ಇಂದಿನ ಮಾತು ಮಂಥನ. ಸ್ನೇಹಿತರೆ, ನರೇಗಾ ವಿಚಾರದಲ್ಲಿ ಮಹಾತ್ಮ ಗಾಂಧೀಜಿ ಅವರ ಹೆಸರನ್ನು ಕೈಬಿಟ್ಟು ಬಡವರಿಗೆ ಮೋಸ ಆಗೋ ಥರ ಜಿ ಎನ್ನುವ ಹೆಸರಲ್ಲಿ ಹೊಸ ಕಾರ್ಯಕ್ರಮವನ್ನು ಕೊಟ್ಟಿರುವ ಕೇಂದ್ರದ ವಿರುದ್ಧ ಸಮರ ಸಾರೋದಕ್ಕೆ ವಿಶೇಷ ಅಧಿವೇಶನವನ್ನು ಕರೆದು ಚರ್ಚೆ ನಡೆಸೋದಕ್ಕೆ ಕಾಂಗ್ರೆಸ್ ಸಿದ್ಧತೆ ನಡೆಸಿರುವ ಬೆನ್ನಲ್ಲೇ ಇದೀಗ ಅಬ್ಕಾರಿ ಇಲಾಖೆಯ ಕರ್ಮಕಾಂಡ ಸಿಡಿದಿದೆ. ಅಬ್ಕಾರಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ ಅನ್ನುವಂತಹ ಮಾಹಿತಿಯನ್ನು ಇಟ್ಕೊಂಡು ಇದೀಗ ಆಡಳಿತಾರೂಢ ಸರ್ಕಾರವನ್ನು ಅಲ್ಲಾಡಿಸೋದಕ್ಕೆ ಭಾರತೀಯ ಜನತಾ ಪಕ್ಷ ಸಿದ್ಧತೆಯನ್ನು ನಡೆಸಿರೋದಿದೆಯಲ್ಲ, ಅದು ಇದೀಗ ಕಾಂಗ್ರೆಸ್ ಸರ್ಕಾರಕ್ಕೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ, ಅಬ್ಕಾರಿ ಮಂತ್ರಿ ತಿಮ್ಮಾಪುರೆ ಅವರಿಗೆ ತಲೆನೋವಾಗಿದೆ. ಹಾಗಾದರೆ ಇಲ್ಲಿ ನಡೆದದ್ದೇನು? ಒಂದು ಲಕ್ಷ್ಮೀನಾರಾಯಣ ಅನ್ನೋರಿಗೆ ಅಬ್ಕಾರಿ ಲೈಸೆನ್ಸ್ ಅನ್ನು ಕೊಡುವ ವಿಚಾರದಲ್ಲಿ ಅಬ್ಕಾರಿ DC ಜಗದೀಶ್, SP ತಮ್ಮಣ್ಣ, ಮತ್ತೊಬ್ಬ ಕಾನ್ಸ್ಟೇಬಲ್ ಲಕ್ಕಣ್ಣ ಅವರು 80 ಲಕ್ಷ ಲಂಚ ಕೇಳ್ತಾರೆ. ಲಕ್ಷ್ಮೀನಾರಾಯಣ ಅದಕ್ಕೆ ಒಪ್ತಾರೆ. 25 ಲಕ್ಷ ರೂಪಾಯಿ ಲಂಚ ಕೊಡಬೇಕಾದ್ರೆ ಲೋಕಾಯುಕ್ತರಿಗೆ ಹೇಳಿ ರೈಡ್ ಮಾಡಿಸಿ ಅವ್ರನ್ನ ಬಂಧಿಸೋದ್ರಲ್ಲಿ ಯಶಸ್ವಿ ಆಗ್ತದೆ. ಹೀಗಾಗಿ ಈ ಇಬ್ಬರು ಹಿರಿಯ ಅಧಿಕಾರಿಗಳು ಮತ್ತೊಬ್ಬ ಕಿರಿಯ ಅಧಿಕಾರಿ ಇದೀಗ ಕಂಬಿ ಎಣಿಸುವಂತಹ ಪರಿಸ್ಥಿತಿ ಉಂಟಾಗಿದೆ. ಇದು ಮೊದಲನೇ ಭಾಗ. ಈಗ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಆದರೂ ಈಗ DC ಅರೆಸ್ಟ್ ಮಾಡಿದ್ದಾರೆ, ಸೂಪರಿಂಟೆಂಡೆಂಟ್ ಅರೆಸ್ಟ್ ಮಾಡಿದ್ದಾರೆ, ಒಬ್ಬ ಕಾನ್ಸ್ಟೇಬಲ್ ಅರೆಸ್ಟ್ ಮಾಡಿದ್ದಾರೆ. ಇವರೆಲ್ಲ ಎಕ್ಕಚ್ಚಿತ್ತು. ಈಗ ಇದರಲ್ಲಿ ಅವರು DC ಹೇಳಿದ್ದಾರೆ, ಸೂಪರಿಂಟೆಂಡೆಂಟ್ ಹೇಳಿದ್ದಾರೆ, ಮಾನ್ಯ ಮಂತ್ರಿಗಳಿಗೆ ಹೋಗುತ್ತೆ, ಮಾನ್ಯ ಮಂತ್ರಿಗಳು ಕ್ಲಿಯರ್ ಮಾಡಬೇಕು ಅಂತೇಳಿ, ಅರ್ಬನ್ DCಗೆ ಹೋಗುತ್ತೆ, ಅರ್ಬನ್ DC ಕ್ಲಿಯರ್ ಮಾಡಬೇಕು ಅಂತೇಳಿ, ಇವ್ರ ಮೇಲೆಲ್ಲ FIR ಮಾಡಬೇಕು, ಇವ್ರ ಮೇಲೆಲ್ಲ ಆಕ್ಷನ್ ತಗೋಬೇಕು. ಈಗ ಸಣ್ಣ ಪುಟ್ಟ ಇವ್ರ ಮೇಲೆ ಮಾಡಿ ಆಕ್ಷನ್ ತಗೊಳ್ಳೋದಲ್ಲ. ಈಗ ಅಲಿಗೇಷನ್ ಇರೋದು ಅವ್ರದ್ದೇ ಸಬಾರ್ಡಿನೇಟ್ಸು, ಅವರ ಕೊಲೀಗ್ಸ್ ಎಲ್ಲ ಹೇಳಿರೋದು ಪ್ರಕಾರ, ಅವರು ರೀಡಿಂಗ್ಸ್ ಪ್ರಕಾರ ಅವರು ಏನು ಹೇಳಿದ್ದಾರೆ, ರೀಡಿಂಗ್ ಇದೆ, ಇವೆಲ್ಲ ಮಾತಾಡಿದ್ದಾರೆ. ಅದ್ರ ಪ್ರಕಾರ ತಿಮ್ಮಾಪುರವರು ಮಾನ್ಯ ಅಬ್ಕಾರಿ ಮಂತ್ರಿ ಮೇಲೆ FIR ಮಾಡಬೇಕು. ಈಗ ಇಮಿಡಿಯೇಟ್ ಅವರು ರಿಸೈನ್ ಮಾಡಬೇಕು, ಅರ್ಬನ್ DC ರಿಸೈನ್ ಮಾಡಬೇಕು, ಅದ್ರ ಬಗ್ಗೆ ಆಕ್ಷನ್ ತಗೋಬೇಕು ಅಂತೇಳಿ ನಾವು ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ. ಅದ್ರ ಬಗ್ಗೆ ಎಲ್ಲರೂ ಆಕ್ಷನ್ ತಗೋಬೇಕು ಅಂತೇಳಿ ನನ್ನ ಮನವಿ. ಇಷ್ಟಕ್ಕೆ ನಿಂತು ಹೋಗಿದ್ರೆ ಇದೊಂದು ಟ್ರ್ಯಾಪ್ ಅಂತಲೋ, ಇದೊಂದು ರೈಡ್ ಅಂತಲೋ, ಇದೊಂದು ಹೈ ಪ್ರೊಫೈಲ್ ಕೇಸ್ ಅಂತಲೋ ಬಿಡ್ಬೋದಾಗಿತ್ತು. ಆದರೆ ಹಂಗಾಗಲಿಲ್ಲ. ಇವತ್ತು ಒಂದು ಆಡಿಯೋ ರಿಲೀಸ್ ಆಗಿದೆ. ಈ ಆಡಿಯೋದಲ್ಲಿ ಅಧಿಕಾರಿಯೊಬ್ಬರು ಇಲಾಖೆಯ ಲಂಚದ ಬಗ್ಗೆ ಮಾತಾಡ್ತಾರೆ. 3 ಹಂತದಲ್ಲಿ ಲಂಚ, 4 ಹಂತದಲ್ಲಿ ಲಂಚ, ಹೇಗೆ ಇಲ್ಲಿ ಇನ್ಸ್ಪೆಕ್ಟರಿಂದ ಹಿಡಿದು SP ಇಂದ ಹಿಡಿದು ಕಮಿಷನರಿಂದ ಹಿಡಿದು ಮಂತ್ರಿಯ ತನಕ ಲಂಚ ಹೇಗೆ ಹೋಗುತ್ತೆ ಮತ್ತು ಯಾವ ಲೈಸೆನ್ಸಿಗೆ ಎಷ್ಟೆಷ್ಟು ಲಂಚ ಅಂತ ಮಾತಾಡ್ತಾರೆ. ಅಲ್ಲಿ ಸಚಿವರ ಹೆಸರು ಪ್ರಸ್ತಾಪಾಗುತ್ತೆ. ಸಚಿವರಿಗೆ ಲಂಚ ಕೊಡಬೇಕು, ನೀವು ನನಗೆ ಕೊಡಿ, ನಾನು ಸಚಿವರ ಹತ್ರ ಕರ್ಕೊಂಡು ಹೋಗಿ ನಾನೆಲ್ಲ ಸರಿ ಮಾಡ್ತೇನೆ. ವಿಟಮಿನ್ ಎಂ
ಅಲ್ಲಿ ಆಫೀಸರ್ ಬಳಸೋ ಭಾಷೆ ವಿಟಮಿನ್ ಎಂ ಮನಿ ಮನಿ ಅಂದರೆ ಎಷ್ಟು ವ್ಯವಸ್ಥೆ ಕೂಲಗೆಟ್ಟಿದೆ, ಅಬ್ಕಾರಿ ಇಲಾಖೆ ಎಷ್ಟು ನೀಚತನದ ಪರಮಾವಧಿಗೆ ಸೇರಿದೆ ಅನ್ನೋದಕ್ಕೆ ಈ ಭಾಷೆ ಸಾಕ್ಷಿ. ಪೇಮೆಂಟ್ ಮಾಡಿಸಿದ್ವಿ ಸರ್, ಸಕ್ಸಸ್ಫುಲ್ ಅಂತ ಬಂದಿದೆ. ಅಲ್ಲಿ ಇನ್ನೂ ಅವ್ರದ್ದು ಗೇಟ್ವೇ ಎಲ್ಲ ಸ್ಟೇಟಸ್ ಚೆಕ್ ಮಾಡಿದ್ರೆ ಇನ್ನೂ ಪೆಂಡಿಂಗ್ ಇದೆ. ಪೇಮೆಂಟ್ ಇವ್ರಿಗೆ ಮೆಸೇಜ್ ಬಂದಿದೆ ಸರ್, ಸಕ್ಸಸ್ಫುಲ್ ಅಂತ. 14,66,7 ಡಿಡಕ್ಟ್ ಆಗಿದೆ. ಮಾಡ್ತೀವಿ. ಅದು ಬ್ಯಾಂಕ್ ಆಫ್ ಬರೋಡಾ ಸರ್, ಅದು ಗೇಟ್ವೇ ಅಲ್ಲಿ ಅದನ್ನು ಬಿಲ್ಡಿಂಗ್ ನಿಂತಿದೆ. ಖಜಾನೆ ಆಗುತ್ತೆ ಟೈಮ್ ತಗೊಂಡು ಈ ಸಲ ಒಂದು ಚಾರ್ಜ್ ಕೊಟ್ಟಿದ್ವಿ, ಹಾಫ್ ಕಟ್ಟಿ ಈ ವರ್ಷ ಇನ್ಕ್ರೀಸ್ ಮಾಡಿದ್ವಲ್ಲ, ನೆಕ್ಸ್ಟ್ ಇಯರ್ ಇಂದ ಒಂದೇ ಟೈಮ್ ಕಟ್ಟಬೇಕು. ಓಕೆ ಬರುತ್ತೆ. ನಿಮ್ಗೆ ಹೆಂಗ್ ಅನುಕೂಲ ಹಂಗೆ ಮಾಡಿ. ಮೂವ್ ಮಾಡಿದ್ದು ಹೆಂಗೆ ಏನೋ ನಂಗೆ ಹೋಗಿಲ್ಲ. ನಿಮ್ಗೆ ಯಾವ ಥರ ಅದನ್ನ ನೀವೇ ಮಾಡ್ತೀರೋ ಅದು ಮಾಡ್ತೀರೋ ನಿಮ್ಮ ಮೈಂಡಲ್ಲಿ ಏನಿದೆ? ಇವ್ರು ನಮ್ಮ ತಂದೆ ಇದೇ ಬೇಡ ಅಂದ್ರು ಸರ್, ಬಿಸ್ನೆಸ್ಸೇ ಬೇಡ, ಇದೇ ಬೇಡ, ನಾವ್ ಏನಕ್ಕೆ ಅಂತ. ನಾನು ಫಸ್ಟ್ ಇಲ್ಲ ಗಲಾಟೆ ಮಾಡಿ ಇಷ್ಟು ವರ್ಷ ಆಗುತ್ತೆ ಅಂತ ಗೊತ್ತು. ಇಷ್ಟು ಆಗಿದೆ, ನಾನು ಬೇರೆ ಅಪಾರ್ಟ್ಮೆಂಟ್ ಕಟ್ಬಿಟ್ಟೆ ಇದು ಮಾಡ್ಬಿಟ್ಟೇನೋ ಇದು ಮಾಡ್ತಾ ಇದ್ದೀನಿ, ನನಗೂ ತಲೆನೋವು, ಏನಕ್ಕಾದ್ರೂ ಇದು ಮಾಡಿದ್ರು ಅಂತ ನಾವು ನೋಡೋಣ ಅಂತ ಇದು ಮಾಡಿದ್ರು ಸರ್. ಅಷ್ಟು ಇನ್ವೆಸ್ಟ್ ಮಾಡೋದು ಏನೊಂದು ನಮ್ದು ಊರಿನ ಜಾಗ ಇವ್ರಿಗೇನೋ ಒಂದು ಆಗುತ್ತೆ ಅನ್ನೋ ಉದ್ದೇಶ ಮಾಡೋದಿಲ್ಲ. ನಾವು ಇತರ ಫೀಲ್ಡಲ್ಲಿ 94 ಈ ರಿವೆಲ್ಯೂ ಎಲ್ಲ ನಾಟಕ ಇದೆಲ್ಲ ಮಾಡ್ತಿದ್ವಿ. ಏನು ಈ ಸೇಲ್ ಟ್ಯಾಕ್ಸ್ ನಾರಾಯಣ ಅಲ್ಲ ಸರ್, ನಾರಾಯಣ ಎಕ್ಸ್ಚೇಂಜ್ ನಾರಾಯಣ ಇಸ್ಕೊಬೇಕು. ಇವರು ಮೋಹನ್ ಅಂತೇಳಿ ಅವಾಗ ಬಾಳೆಗಾಲ ಇದ್ದು ಹೊಸ ಬಾಳೆಗಾಲ ಮೋಸ್ಟ್ಲಿ ಅವ್ರು ಶಾವರಸಲ್ಲಿ ಆಮೇಲೆ ಇಕ್ಕಲ್ಲಿ ಏನು ಬೇಡ ಅಂತ ಇವ್ರು ಹೆಂಗೆ ಹೇಳ್ತಾರೆ ಅದು ಮಾತಾಡ್ತಾರೆ. ಏನಿದೆ ಆಪ್ಷನ್ ನಮ್ಮಲ್ಲಿ ಏನಿದೆ ಬಿಜೆಪಿ ಆಗ್ತೀನಲ್ಲ, ಕಮ್ಮಿ ಮಾಡಿದ್ರು ಎಲ್ಲ ಮಾಡಿಸ್ಕೊಡ್ತಾರೆ. ಎಷ್ಟು ಇದು ಮಾಡೋದು ಕಾರ್ ಕೆಳಗಡೆ ಹಾಕ್ತಿದ್ದೀನಿ, ಅಲ್ಲ ಅಡ್ಡ ಹಾಕ್ತಿದ್ದೀನಿ. ನಾನು ಇಲ್ಲ ಕಾರು ನಾನು ಅಡ್ಡ ಹಾಕೊಂಡು ಬಂದಿದ್ದೀನಿ ಸರ್, ಅದಕ್ಕೆ ನಾನು ಹೋಗಿರ್ತೀನಿ. ಮಾಡ್ಬೋದು, ಇಲ್ಲ ನೀನೇ ಅಲ್ಲಿ ಮಾಡ್ಕೊಂಡು ಹ್ಯಾಂಡಲ್ ಮಾಡ್ಬೋದು. ಈಗ ಇಲ್ಲ ಸರ್, ಇಲ್ಲೇ ಇದು ಮಾಡೋಣ, ನೋಡೋಣ, ರೆಡಿ ಮಾಡಿಕೊಂಡು ಉಪ್ಪಿಟ್ಟು ಆಗಿದೆ. ಇದು ಕಳಿಸ್ತೀವಿ, ಅದಕ್ಕೆ ನಾವು ಯಾವುದು ತಡೆಗಳಿಲ್ಲ, ಏನು ಮಾತಾಡಿಲ್ಲ. ಇಲ್ಲ ನಮ್ದು ಅಷ್ಟೇ ಮಾಡ್ತೀವಿ, ಮ್ಯಾನೇಜ್ ಆಗೋದು ಏನಕ್ಕೆ ತೊಂದರೆ ಆಗ್ತಿಲ್ಲ. ಅಲ್ಲಿ ವಾಪಸ್ ತೊಗೊಂಡ್ಬಾರ್ದು, ವೈದ್ಯರಿಲ್ಲ ಇದಿಲ್ಲ ಇಲ್ಲ ನಷ್ಟ ಬಿಜಾರಿಲ್ಲ, ನಷ್ಟನ್ನು ಸ್ವಲ್ಪ ಅವಾಗ ಬಿಡಿ. ಆಮೇಲೆ ಇದಾಯ್ತು ಇದಿತ್ತು ಬಸ್ ಆದ್ಮೇಲೆ 27 ತಾರೀಕು ಇದು ಮಾಡಿದ್ದಾರೆ. ಒಂದು ಸೀಟ್ ಉಂಟು, ಏನು ಬರ್ತದೆ ನಮ್ಗೆ ಗೊತ್ತಿಲ್ಲ. ಆಮೇಲೆ ಸಹ ಇದು ಮಾಡಿರೋದು ಅಲ್ಲಿ ಅವರು ಹೇಳ್ತಾರೆ, ತಿಮ್ಮಾಪುರೆ ಅವರ ಹೆಸರನ್ನು ಹೇಳ್ತಾರೆ. ಆ ಆಡಿಯೋದಲ್ಲಿ ಕ್ಲಿಯರ್ ಆಗಿದೆ. ಅದನ್ನು ಯಾರೋ ಒಬ್ಬ ಪ್ರೈವೇಟ್ ಪಾರ್ಟಿ ಅದನ್ನು ಹೇಳಿದ್ರಲ್ಲ, ಆಫೀಸರು, ಎಕ್ಸೈಸ್ ಆಫೀಸರ್ ಅದನ್ನು ಹೇಳ್ತಾರೆ. ಹೀಗಾಗಿ ಇದೀಗ ಎಕ್ಸೈಸ್ ಡಿಪಾರ್ಟ್ಮೆಂಟು ಪ್ರತಿಪಕ್ಷಗಳ ಕೆಂಗಣ್ಣಿಗೆ ಗುರಿಯಾಗಿದೆ. ಈ ಮೊದಲೇ ತಿಮ್ಮಾಪುರೆ ಅವರು ವಿವಾದದ
ಬಿರುಗಾಳಿಗೆ ಅವರು ಸಿಲುಕಿದ್ರು. ಇದೀಗ ಮತ್ತೆ ಪ್ರತಿಪಕ್ಷಗಳು ಅವರ ಮೇಲೆ ಕೆಂಗಣ್ಣು ಬೀರುವಂತಹ ಪರಿಸ್ಥಿತಿ ಉಂಟಾಗಿದೆ. ಅಂದರೆ ನರೇಗಾ ವಿಚಾರದಲ್ಲಿ ವಿಶೇಷ ಅಧಿವೇಶನ ಕರೆದು ಕೇಂದ್ರ ಸರ್ಕಾರವನ್ನು ಬಿಜೆಪಿಯನ್ನು ಮುಜುಗರಕ್ಕೆ ಸಿಲುಕಿಸೋದಕ್ಕೆ ಕಾಂಗ್ರೆಸ್ ಪಕ್ಷ ಏನು ಪ್ರಯತ್ನ ಪಡ್ತಾ ಇದೆ ಅದೀಗ ಉಲ್ಟಾ ಆಗುವ ಸಾಧ್ಯತೆ ಹೆಚ್ಚಾಗಿ ಕಾಣ್ತಾ ಇದೆ. ಇವೆಲ್ಲದಕ್ಕಿಂತ ಹೆಚ್ಚಾಗಿ ಎಕ್ಸೈಸ್ ಮಿನಿಸ್ಟ್ರು ತಿಮ್ಮಾಪುರ ಅವರ ನೆತ್ತಿಯ ಮೇಲೆ ಇದೀಗ ರಾಜೀನಾಮೆ ಕೊಡಬೇಕಾದಂತಹ ತೂಗು ಕತ್ತಿ ತೂರಾಡ್ತಾ ಇದೆ. ಅವರ ರಾಜೀನಾಮೆಗೆ ಒತ್ತಡ ಉಂಟಾಗಿದೆ. ಬೇರೆ ಸಂದರ್ಭ ಆಗಿದ್ದರೆ ಡಿಫೆಂಡ್ ಮಾಡ್ಕೋಬೋದಾಗಿತ್ತು. ಅಧಿವೇಶನಕ್ಕೆ ಇನ್ನು ಕೆಲವೇ ದಿನ ಬಾಕಿ ಇರಬೇಕಾದ್ರೆ ಇಂಥದ್ದೊಂದು ಸ್ಕ್ಯಾಂಡಲಿಗೆ ಅವರು ಸಿಲುಕಿರೋದು ಅಧಿವೇಶನದಲ್ಲಿ ಮುಖ್ಯಮಂತ್ರಿಗೆ ಮುಜುಗರವನ್ನು ತಪ್ಪಿಸೋದಕ್ಕೆ, ಅಧಿವೇಶನದಲ್ಲಿ ಸರ್ಕಾರಕ್ಕೆ ಇರಿಸುಮುರುಸನ್ನು ತಪ್ಪಿಸೋದಕ್ಕೆ ಅವರು ರಾಜೀನಾಮೆಯನ್ನು ಕೊಡಲೇಬೇಕು ಅನ್ನುವ ಪರಿಸ್ಥಿತಿ ಉಂಟಾಗಿದೆ. ಇವತ್ತು ಭಾರತೀಯ ಜನತಾ ಪಕ್ಷ ಅದನ್ನೇ ಹೇಳಿದ್ದು. ಅದರಲ್ಲೂ ವಿಧಾನಸಭೆಯ ಪ್ರತಿಪಕ್ಷ ನಾಯಕ, ವಿಧಾನ ಪರಿಷತ್ತಿನ ಪ್ರತಿಪಕ್ಷ ನಾಯಕರಾದ ಚಲುವಾದಿ ನಾರಾಯಣ ಸ್ವಾಮಿ ಅಶೋಕ್ ಅವರು ಸುದ್ದಿಗೋಷ್ಠಿಯನ್ನು ಕರೆದು ಬೇಕಾದಷ್ಟು ವಿವರವನ್ನು ಕೊಟ್ಟರು. ಅದು CL2, CL7, CL9 ಮೈಕ್ರೋ ಬ್ರಿವರೀಸ್ಗಳಲ್ಲಿ ಎಷ್ಟು ಲಂಚ ನಡೆದಿದೆ ಮತ್ತು ಎಷ್ಟೆಷ್ಟು ಲೈಸೆನ್ಸನ್ನು ಹೊಸದಾಗಿ ಈ ಒಂದು ತಿಮ್ಮಾಪುರ ಅವರ ನೇತೃತ್ವದಲ್ಲಿ ಎಷ್ಟು ಹೊಸ ಲೈಸೆನ್ಸನ್ನು ಕೊಡೋದಕ್ಕೆ ತಯಾರಿಯನ್ನು ನಡೆಸಿದ್ದಾರೆ ಅನ್ನುವ ಸ್ಫೋಟಕ ಮಾಹಿತಿಯನ್ನು ಕೊಟ್ಟರು. 3,000 ಕೋಟಿಗೂ ಹೆಚ್ಚು ಲಂಚವನ್ನು ಪಡೀಲಿಕ್ಕೆ ಕಾಂಗ್ರೆಸ್ಸು ತಿಮ್ಮಾಪುರ ಅವರ ಸಾರಥ್ಯದಲ್ಲಿ ಪ್ರಯತ್ನ ನಡೆಸಿದೆ ಅನ್ನೋ ಮಾತನ್ನು ಅವ್ರು ಹೇಳಿದರೆ. ಈಗ ಅವರ ಪ್ರತಿಕ್ರಿಯೆಯನ್ನು ನೋಡೋಣ ಬನ್ನಿ. ಹಣ 4 ಟೇಬಲ್ಗೆ ಹೋಗ್ಬೇಕು. ಕಮಿಷನರ್ ಅಲ್ಟಿಮೇಟ್ ಆಗಿ ಕಮಿಷನ್ ತಗೊಂಡು ಸೈನ್ ಮಾಡ್ತಾರೆ. ನೀವೇನಾದ್ರು ಸ್ವಲ್ಪ ಇನ್ಫ್ಲೂಯೆನ್ಸ್ ಮಾಡಿದ್ರೆ ಒಂದು ಸ್ವಲ್ಪ ನಾವು ಕಡಿಮೆ ಮಾಡ್ತೀರಿ. ಇದು ಕೆಳಗಡೆಯಿಂದ ಮಿನಿಸ್ಟ್ರ್ವರೆಗೂ ದುಡ್ಡು ಹೋಗ್ಬೇಕು. ಎಲ್ರಿಗೂ ಹಣ ಶೇರ್ ಮಾಡ್ತೀರಿ ನಾವು. ನೀವೇನಾನ ಸ್ವಲ್ಪ ಹಣ ಕೊಡೋದ್ರಲ್ಲಿ ಹಿಂದೆ ಮುಂದೆ ಮಾಡಿದ್ರೆ ನಿಮ್ಮನ್ನ ಟೇಬಲ್ ಟು ಟೇಬಲ್ ಸುತ್ತಿಸ್ತಾರೆ. ಯೋಚನೆ ಮಾಡಿ ಅಂತ ಹೇಳವ್ರೆ. ಅದಕ್ಕೆ ಬೇಗ ಹಣ ತಂದು ಕೊಡಿ. ಸ್ಪಾಟಲ್ಲಿ ಡೆಲಿವರಿ ಕಮಿಷನ್, ಇದು ಲೈಸೆನ್ಸ್. ಇದು ಈ ಸರ್ಕಾರದ ಯೋಗ್ಯತೆ. ಇದು ಗಾಂಧಿವಾದಿಗಳ ಸರ್ಕಾರ. ಏನು 3,642 ಕೋಟಿ ರೂಪಾಯಿಗಳು 3,642 ಕೋಟಿ ರೂಪಾಯಿಗಳು ಅಬಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಈಗ ನಡೆದಿದೆ. ಅವರು ಟೋಟಲ್ ಹೇಳಲಿಲ್ಲ, ಕಲೆಕ್ಟ್ ಮಾಡಿ ಬಿಡಿಯಾಗಿ ಹೇಳಿದ್ರು. ಲಂಚ ಕಲೆಕ್ಟ್ ಅಷ್ಟೇ. ಎಷ್ಟು ಕಲೆಕ್ಟ್ ಮಾಡ್ತಾರಂದ್ರೆ 3,642. ಇದು ಫ್ರೆಶ್ ಆಗಿ ಕೊಡ್ತಕ್ಕಂಥ ಲೈಸೆನ್ಸ್ಗಳಿಗೆ. ಇದಾದ್ಮೇಲೆ ಅಷ್ಟಕ್ಕೆ ನಿಲ್ಲೋದಿಲ್ಲ, ಅದು ರಿನ್ಯೂವಲ್. ಇದು ಹೇಗಿದೆ ಅಂತಂದ್ರೆ ಈ ಸರ್ಕಾರದ ಕತೆ. ಕೆಲವು ಮೊದಲೇ ಹೇಳಿದ್ದೀವಿ ನಾವು, ಕೆಲವನ್ನ ರೆಂಟ್ಗೆ ಕೊಡ್ತಾರೆ, ಲೀಸ್ಗೆ. ಕೆಲವು ಇಲಾಖೆಗಳನ್ನ ರೆಂಟ್ಗೆ, ಕೆಲವು ಇಲಾಖೆಗಳನ್ನ ಸೇಲ್ಗೆ. ಲಾಸ್ಟ್ ಟೈಮ್ ಹೇಳಿದ್ವಿ ನಾವು, ಈ ಸರ್ಕಾರವೇ ಲೀಸ್ ಕಮ್ ಸೇಲ್ ಅಗ್ರಿಮೆಂಟ್ ಅಲ್ಲಿ ಇದೆ ಈಗ ಅಂತ. ಅಂದರೆ ಈ ಒಂದು ಹಣದ ಆಸೆಗೋಸ್ಕರ ಹೆಚ್ಚುವರಿಯಾಗಿ ಲೈಸೆನ್ಸ್ ಅನ್ನ ಕೊಡೋದಕ್ಕೆ ಇಲಾಖೆ ಮುಂದಾಗ್ತಿದೆ ಅನ್ನುವಂತಹ ಒಂದು ಗುರುತರವಾದ ಆರೋಪವನ್ನ ಪ್ರತಿಪಕ್ಷ ನಾಯಕರು ಮಾಡಿದ್ದಾರೆ. ಅಂದರೆ 650 CL2 ಲೈಸೆನ್ಸ್, 650 CL2 ಲೈಸೆನ್ಸು, 975 ಕೋಟಿ ರೂಪಾಯಿ ಇದರಿಂದ ಕಲೆಕ್ಷನ್ನು. CL7 ಲೈಸೆನ್ಸ್ 750, 1,120 ಪ್ರತಿಪಕ್ಷದ ಆರೋಪವನ್ನು ಹೇಳ್ತಿದ್ದೇನೆ. ಹಾಗೆಯೇ ಮೈಕ್ರೋ ಬ್ರಿವರೀಸ್ 550, ಮೈಕ್ರೋ ಬ್ರಿವರೀಸು 550, ಅಲ್ಲೂ ಕೂಡ ಒಂದೊಂದು ಬ್ರಿವರೀಸ್ಗೆ 2.5 ಕೋಟಿ. ಅಂದರೆ ಲೈಸೆನ್ಸ್ ಫೀಸ್ ಬಿಟ್ಟು ಆಫೀಸರ್ಸ್ಗಳಿಗೆ ಮತ್ತು ಮಂತ್ರಿಗಳಿಗೆ ಕೊಡಬೇಕಾಗಿರುವಂತಹ ಲಂಚ, ಇದು ಪ್ರತಿಪಕ್ಷಗಳ ಆರೋಪ. ಈ ವಿದ್ಯಮಾನ, ಈ ಸ್ಫೋಟಕ ವಿದ್ಯಮಾನ ಕರ್ನಾಟಕ ರಾಜ್ಯ ರಾಜಕಾರಣವನ್ನು ಇದೀಗ ತುದಿಘಟ್ಟಕ್ಕೆ ತಂದು ನಿಲ್ಲಿಸಿದೆ. ಅಂದರೆ ಸಿದ್ದರಾಮಯ್ಯನವ್ರನ್ನ ಟಾರ್ಗೆಟ್ ಮಾಡಿಕೊಂಡು ಪ್ರತಿಪಕ್ಷಗಳು ಆರೋಪ ಮಾಡ್ತಿರೋದ್ರಿಂದ ಈ ಟಾರ್ಗೆಟನ್ನು ತಪ್ಪಿಸ್ಕೊಳ್ಳೋದಕ್ಕೆ ಸಿದ್ದರಾಮಯ್ಯನವರು ಸಚಿವರ ರಾಜೀನಾಮೆಯನ್ನು ತೆಗೆದುಕೊಳ್ಳುವಂತಹ ಅನಿವಾರ್ಯ ಪರಿಸ್ಥಿತಿ ಉಂಟಾಗಿದೆ. ತೆಗೆದುಕೊಳ್ಳದೆ ಹೋದರೆ ಅಧಿವೇಶನದಲ್ಲಿ ಯಾವ ಉದ್ದೇಶಕ್ಕೆ ಅಧಿವೇಶನ ಕರೆದ್ರೋ ಅದು ಈಡೇರದೆ ಈ ಸ್ಕ್ಯಾಂಡಲ್ಲೇ ದೊಡ್ಡ ಪ್ರಮಾಣದಲ್ಲಿ ಹೈಪ್ ಆಗಿ ಸರ್ಕಾರ ಮುಜುಗರಕ್ಕೆ ಸಿಲುಕಿಸೋದು ಗ್ಯಾರಂಟಿ ಆಗಿದೆ. ಇವೆಲ್ಲಕ್ಕಿಂತ ಹೆಚ್ಚಾಗಿ
ರಾಜ್ಯಪಾಲರು ಮಧ್ಯಪ್ರವೇಶ ಮಾಡಿದರೆ ಪರಿಸ್ಥಿತಿ ಇನ್ನೂ ಬಿಗಡಾಯಿಸುತ್ತೆ. ಆದ್ದರಿಂದ ತಿಮ್ಮಾಪುರೆಯವರ ಮೇಲೆ, ತಿಮ್ಮಾಪುರೆಯವರ ತಲೆದಂಡಕ್ಕೆ ಒತ್ತಡ ಹೆಚ್ಚಾಗಿದೆ, ತಿಮ್ಮಾಪುರೆಯವರು ರಾಜೀನಾಮೆಗೆ ಒತ್ತಡ ಹೆಚ್ಚಾಗಿದೆ ಅನ್ನೋ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಿದ್ದೇನೆ. ದಯವಿಟ್ಟು ದಿ ಪೋಸ್ಟ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೆ. ನಮಸ್ಕಾರ.